ಗದಗ ಗಿಟಗೇರಿ ನಗರಸಭೆ ಚುನಾವಣೆ ಗದ್ದುಗೆ ಏರಿದ ಕಾಂಗ್ರೆಸ್ ಪಕ್ಷ. ಕುತೂಹಲಕಾರಿ ತಿರುವುಗಳನ್ನು ಪಡೆದ ಗದಗ ಬೆಟಗೇರಿ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಬಹುಬೇಡಿಕೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳಾದ 16ನೇ ವಾರ್ಡ್ ಸದಸ್ಯ ಕೃಷ್ಣ ಪರಾಪುರ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ 4ನೇ ವಾರ್ಡ್ ಸದಸ್ಯೆ ಶಕುಂತಲ ಅಕ್ಕಿ ಆಯ್ಕೆಯಾದರು. ಸಚಿವ ಎಚ್.ಕೆ. ಪಾಟೀಲ್ ಹಾಗೂ 17 ಜನ ಕಾಂಗ್ರೆಸ್ ಪಕ್ಷದ ಸದಸ್ಯರು ಕೈ ಎತ್ತುವ ಮೂಲಕ ಕಾಂಗ್ರೆಸ್ ಗೆಲುವಿನ ಕೇಕೆ ಹಾಕಿದ್ರು. ಆರಂಭದಲ್ಲಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದ ಬಿಜೆಪಿ ಸದಸ್ಯರು ಚುನಾವಣೆ ನಡೆಸದಂತೆ ಒತ್ತಾಯಿಸಿದರು. ಆದರೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ, ಚುನಾವಣೆ ನಡೆಸಬಾರದು ಎಂದು ಚುನಾವಣಾಧಿಕಾರಿಗಳಿಗೆ ಹೇಳಿದರು. ಆದರೆ ಲಿಖಿತ ದಾಖಲೆ ಇರದೇ ಇರುವುದರಿಂದ ಚುನಾವಣಾ ಪ್ರಕ್ರಿಯೆ ಮುಂದುವರಿಯಿತು. ಇದರಿಂದಾಗಿ ಆಕ್ರೋಶಗೊಂಡ ಸಂಸದ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಬಿಜೆಪಿ ಸದಸ್ಯರು ಚುನಾವಣೆ ಬಹಿಷ್ಕಾರ ಮಾಡಿ ಹೊರಬಂದರು. ನಂತರದ ಬೆಳವಣಿಗೆಯಲ್ಲಿ ಬೆಳಗಾವಿ ಪ್ರಾದೇಶಿಕ ಆಯುಕ್ತರು ತಮ್ಮ ಹಿಂದಿನ ಆದೇಶವನ್ನ ಮರು ಜಾರಿಗೊಳಿಸಿ ಆದೇಶಿಸಿದ್ರು. ಆದರೆ ಮತ್ತೆ 3 ಸದಸ್ಯರು ಇಂದು ಹೈಕೋರ್ಟ್ ಮೊರೆ ಹೋಗಿದ್ದರು. ಬಿಜೆಪಿ ಸರ್ಕಾರಕ್ಕೆ ಸೈ ಮಾಡೋದು ನೋಡ್ ಮಾಡಿದ್ದೆ ಈ ಹೆಸರು 15 ನೋಡ್ರೆ ಬಂದಿರಿ ವಾರ್ಡ್ ನಂಬರ್ ಹೇಳ್ರಿ ಅಣ್ಣ ಕೆಳಗೆ ಕ್ಯಾಮ್ರಾ ಡೌನ್ ಮಾಡ್ರಿ. ನೀವು ಅಲ್ಲಿ ಮುಂದೆ ಬಂದ್ರೆ ಕ್ಯಾಮ್ರಾ ಪ್ರಚಂಡ ಬಹುಮತದಿಂದ 18 ಮತಗಳನ್ನು ಪಡೆದು ಇವತ್ತು ಆಯ್ಕೆಯಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಕೋರ್ತೀನಿ. ಗದಗ ಬೆಟಗೇರಿ ನಗರಸಭೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರುವಂಥ ನಗರಸಭೆ.
ಭಾಳಷ್ಟು ಕೆಲಸಗಳನ್ನು ಮಾಡಬೇಕಾದದ್ದು ಹಾಗೂ ನಗರಸಭೆಯ ಆಡಳಿತದಲ್ಲಿ ದೊಡ್ಡ ಬದಲಾವಣೆ ತರಬೇಕಾಗಿರ್ತಕ್ಕಂಥ ಗುರುತರವಾದ ಜವಾಬ್ದಾರಿ ಅಧ್ಯಕ್ಷರಾದ ಕೃಷ್ಣ ಪರಾಪು ಹಾಗೂ ಶಕುಂತಲಾ ಅಕ್ಕಿ ಅವ್ರ ಮೇಲಿದೆ. ಇವತ್ತು ನಡೆದಂಥ ಈ ಚುನಾವಣೆಯೊಳಗೆ ಏನು ಯಶ ಪಡ್ಕೊಂಡಿದ್ದಾರೆ.